ನಮಸ್ತೆ ಸ್ನೇಹಿತರೆ. ನನ್ನ ಮಗಳಿಗೆ ಇವತ್ತು ಇಚ್ಚಿಂಗು, ತಿಮ್ರ, ಆ, ಕಡಿತ, ಬೆನ್ನು ಮೈಯೆಲ್ಲ. ನನಗೂ ಒಂದು ಸಲ ಈ ಥರ ಆಗಿತ್ತು. ನಾವು ಮನೆ ಮದ್ದು ಬಳಸಿದ್ವಿ. ಸೊ ಯಾವ ಥರ ಏನೇನು ಹಾಕ್ತೀವಿ, ಯಾವ ಥರ ಬಳಸೋದು ಅಂತ ಒಂದು ಸಲ ನೋಡಿ. ಏನೇನು ಹಾಕಿದೆಯಮ್ಮ ಇದಕ್ಕೆ? ಸೊಪ್ಪು ಏನೇನು ಹಾಕಿರೋದು? ದೊಡ್ಡ ಪತ್ರೆ, ಒಂದು ನಿಮಿಷ. ಹಾಂ, ದೊಡ್ಡ ಪತ್ರೆ, ಹಾಂ, ಬೇವಿನ ಎಲೆ, ಬೇವಿನ ಸೊಪ್ಪು, ಸಿಬೇವಿನ ಸೊಪ್ಪು, ಹಾಂ, ಆಮೇಲೆ ತುಂಬೆ ಸೊಪ್ಪು, ಹಾಂ, ತುಳಸಿ, ಶ್ರೀ ತುಳಸಿ, ಕೃಷ್ಣ ತುಳಸಿ, ಯಾವ್ದಾದ್ರೂ ಸರಿ, ತುಳಸಿ ಹಾಕಿದ್ರೆ ಸಾಕು. ಆಮೇಲೆ ಒಂದಲ್ಗ ಇತ್ತು, ಒಂದೇಲಗ, ಅದೊಂದು ಎರಡು ಹಾಕಿದೀವಿ. ಆಮೇಲೆ ಮತ್ತೆ ಅಮೃತ ಬಳ್ಳಿ ಒಂದೆರಡು ಎಲೆ ಹಾಕೋಣ ಅಂತ ಇತ್ತು ಅಂತ ಎಲ್ಲ ತೊಳೆದು ಹಾಕ್ತಾ ಇರೋದು. ಇದನ್ನ ಮಿಕ್ಸಿಲಿ ರುಬ್ಬಿಟ್ಟು ಮಾಡ್ಬೋದು. ನಮ್ಮಲ್ಲಿ ಅರಿಯಕಲ್ಲು ಇದೆಯಲ್ಲ, ಅದಕ್ಕೆ ಅರಿಯಕಲ್ಲಲ್ಲಿ ಮಾಡ್ತಾ ಇದೀವಿ. ಚೆನ್ನಾಗಿ ರುಬ್ಬಿಡೋದ, ಮಸಿಯೋದು, ರಸ ಬಿಟ್ಕೊಳತ್ತಲ್ಲ, ಆ ರಸದಲ್ಲಿ ತಕೊಂಬೋದು. ನೋಡಿ ಸ್ನೇಹಿತರೆ, ಮಿಕ್ಸಿಲೂ ಅರಿಬೋದು. ಮತ್ತು ಈಗ ಎಲ್ಲ ಮಿಕ್ಸಿಲೇ ಬಳಸೋಕ್ಕಾಗೋದು. ಈ ಕಲ್ಲೆಲ್ಲ ಎಲ್ಲರೂ ಇಡೋಕ್ಕಾಗಲ್ಲ, ಯಾಕೆಂದರೆ ಇಟ್ಕೊಳಕ್ಕೆ ಜಾಗ ಸಮಸ್ಯೆ ಎಲ್ಲ ಇರುತ್ತೆ. ಕೆಲವ್ರ ಮನೆಗೆ ಇರೋದು ಇಲ್ಲ. ಬಟ್ ನಮ್ಮನೇಲಿ ಸುಮಾರು ನಮ್ಮ ತಾತನ ಕಾಲದಿಂದ ಹಸುಗಳಿಗೆ ಔಷಧಿ ಅರಿಯೋದ್ರಿಂದ ಹಿಡಿದು ಮನುಷ್ಯನಿಗೂ ಸಹ ನಮ್ಮ ತಾತ, ನಮ್ಮ ತಂದೆಯವರೆಲ್ಲ ಔಷಧಿ ಕೊಡೋರಂತೆ. ನೋಡಿ, ಇದು ನೀರು ಹಾಕ್ಕೊಳ್ಳೋಕೆ ಜಾಗ. ಇದ್ರಲ್ಲಿ ನೀರು ತುಂಬಿಟ್ಟು ಬೇಕು ಅಂದರೆ ಹಿಂಗೆ ಹಾಕ್ಕೊಳ್ಳೋದು. ನೀರು ಹಾಕ್ಕೊಂಡು ಈ ಥರ ಔಷಧಿ ಹರಿದ್ರೆ ಈ ಕಲ್ಲಲ್ಲೂ ಕೆಲವು ಜೀವಸತ್ವಗಳಿರುತ್ತೆ. ಅದು ಔಷಧಿಗೆ ಮಿಕ್ಸ್ ಆದಾಗ ಇದು ಅರಿಯಕಲ್ಲಲ್ಲ, ನಾವು ಮನೆಗೆ ಮಾಡ್ಕೊಂಡು ಇದಲ್ಲ, ಇದನ್ನ ಹೇಳ್ತಾ ಇರೋದು ನಾನು. ಹಸೆ ಕಲ್ಲು ಇದು. ಇದನ್ನು ಹಸೆ ಕಲ್ಲು, ಮಸಿಯ ಕಲ್ಲು. ಇದು ಮಸಿಯ ಕಲ್ಲು. ಅದಕ್ಕೆ ಗಡಾರಿ ಇಲ್ಲದೆ ಇರೋದ್ರಿಂದ ಆ ಥರ ಮಾಡ್ತಾ ಇರೋದು ನಾವು. ಅದರಲ್ಲೇ ಮಸೀತಾ ಇರೋದು. ಸೊ ಇದು ಸುಮಾರು 3-4 ತಲೆ ಕಳೆದಿರ್ಬೋದು ನಾನು ಅಂದ್ಕೊಂಡಾಗಿದ್ದು. ಅಷ್ಟು ವರ್ಷದಿಂದ ಇದು ಔಷಧಿ ಮಾಡಿದೆ. ನಮ್ಮ ಮನೆಯಲ್ಲಿ ಬೆಳೆದಂಥ ಹಸು ಕರುಗಳು, ಮನುಷ್ಯರಿಗೆ ಎಲ್ಲರೂ ಸೇರಿ. ಬಟ್ ಇದು ನೆನಪಿಗೋಸ್ಕರ ಇಟ್ಕೊಂಡಿದ್ದೀವಿ. ಇದು ನನ್ನ ಮಕ್ಳಿಗೆ ಉಪಯೋಗ ಆಗುತ್ತೆ, ಅವ್ರ ಮಕ್ಳಿಗೆ ಉಪಯೋಗ ಆದರೂ ಆಗ್ಬೋದು, ಅವ್ರು ಉಳಿಸ್ಕೊಂಡು ಹೋದರೆ. ಇಂಥವೆಲ್ಲ ಇಟ್ಕೋಬೇಕು, ಪಳೆ ಉಳಿಕೆ ಅಂಥೇಳಿ. ನೀರು ಹಾಕೋಂಥ ಅವಶ್ಯಕತೆ ಏನಿಲ್ಲ, ಅದೇ ರಸ ಬಿಟ್ಕೊಳ್ತಾರ ಸಾಕು, ನೀರು ಹಾಕಬಾರ್ದು. ಸೊಪ್ಪಿನಲ್ಲಿ ನೀರಿನಂಶ ಇದ್ದರೆ ಅವಶ್ಯಕತೆ ಇಲ್ಲ, ಇದ್ದೇ ಇರುತ್ತೆ. ಬೇಸಿಗೆಯಲ್ಲಿ ಸಿಗಲ್ಲಮ್ಮ ನೀರಿನಂಶ, ಅಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಮತ್ತೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕೋಬೋದು. ಅರಿಶಿನ ಹಾಕ್ಬಿಡಿ, ಅದನ್ನು ಹಾಕಿ, ಅರಿಶಿನ ಹಾಕಿ. ಇಷ್ಟು ನುಣ್ಣಿಗೆ ಮಿಕ್ಸಿಲಿ ಆಗುತ್ತೆ. ಬಟ್ ಈ ಕೈಯಲ್ಲಿ ರುಬ್ಬಬೇಕು ಅಂದರೆ ಭಾಳ ಲೇಟ್ ಆಗುತ್ತೆ. ತುಂಬ ನುಣ್ಣಿಗೆ ಬೇಕಂತ ಏನಿಲ್ಲ, ಸ್ವಲ್ಪ ರಸ ಬರುತ್ತೆ. ಈ ರಸ ಸಿಕ್ಕಿದ್ರೆ ಸಾಕು ನಮಗೆ. ನೀರು, ಸೊಪ್ಪು ಹಸಿ ಇದೆಯಲ್ಲ, ಸೊಪ್ಪು ಹಸಿ ಇದ್ದಾಗ ರಸ ಜಾಸ್ತಿ ಇರುತ್ತೆ. ಹೌದು, ಸಣ್ಣ ಮೈ ಅಲ್ವಾ, ಸಾಕಾಗುತ್ತೆ ನಮ್ಮಂಥವ್ರಿಗಾದ್ರೆ. ಇದನ್ನು ಹಚ್ಬೋದು, ಏನು ಅದೇನು ಪುಡಿತಾರಲ್ಲ ಉದುರ್ತಲ್ಲ, ಇದನ್ನು ಸೇರಿಸಿ ಉಜ್ಬೋದು. ಮತ್ತು ಈ ಕಲ್ಲು ಸುಮ್ಮನೆ ಎಲ್ಲೋ ಸಿಕ್ತು ಏನೋ ಮಾಡಿ ತರ್ತಿರಲಿಲ್ಲ ಅವಾಗಿನ ಕಾಲಕ್ಕೆ. ಇದೆಲ್ಲ ಕಲ್ಲುಗಳನ್ನ ಅದು ಉಪಯೋಗ ಆಗಂಥದ್ದನ್ನೇ ಹುಡುಕಿ ಕಲ್ಲು ತರಿಸೋರು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಔಷಧಿ ಎಷ್ಟು ಪರಿಣಾಮಕಾರಿನೋ ಆ ಕಲ್ಲು ಸಹ ಅಷ್ಟೇ ಪರಿಣಾಮಕಾರಿ ಇರುತ್ತೆ. ಈ ಏನು ಆಯುರ್ವೇದ ಇದರಲ್ಲಿ. ಯಾಕೆಂದರೆ ಇದು ಕಲ್ಲು ಪರಿಶುದ್ಧವಾಗಿರಬೇಕು. ಆ ಕ್ವಾಲಿಟಿ ಕಲ್ಲು ಇತ್ತು ಅಂದ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಸೌದಿದೆ ಇದು ಅಂದರೆ, ಅಷ್ಟು ಔಷಧಿಗಳು ಮಾಡಿದ್ದಾರೆ ಇದರಲ್ಲಿ. ಸೊ ಇವೆಲ್ಲ ಇಟ್ಕೊಂಡಿರೋದು ಉಳಿಸ್ಬೇಕು. ನಾವು ಇವೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಲ್ಲ. ಈ ಕಲ್ಲು ಏನಕ್ಕಿದೆ, ಈ ಡಿಸೈನ್ ಏನಕ್ಕೆ ಮಾಡಿದ್ದಾರೆ, ಇವೆಲ್ಲ ಗೊತ್ತಾಗಲ್ಲ. ಇದಿರೋದು ಸ್ವಲ್ಪ ನೀರಲ್ಲಿ ಇಟ್ಕೊಳಕ್ಕೆ ಹಿಂಗೆ ಎತ್ಬಿಟ್ಟು ಹಿಂಗೆ ಬಿಟ್ಕೊಂಡಾಗ ಅಕಸ್ಮಾತ್ ಗಟ್ಟಿ ಇದ್ರೂ ಸಹ ನೀರು ಸೇರಿಕೊಂಡು ತೆಳುವಾಗುತ್ತೆ ಔಷಧಿ, ಮತ್ತು ಅರಿಯೋಕ್ಕೆ ಸುಲಭ ಆಗುತ್ತೆ ಅಂತೇಳಿ ನೀರು ಇಟ್ಕೊಳ್ಳೋಕ್ಕೋಸ್ಕರ ಇದು ಮಾಡೋರು. ಬಟ್ ಈ ಕಲ್ಲಿನ ಸೂಕ್ಷ್ಮತೆಯೇ ಅಷ್ಟಿರುತ್ತೆ. ಕೆಲವು ಕ್ವಾಲಿಟಿ ನೋಡ್ಬಿಟ್ಟೆ ಕಲ್ಲು ತಂದಿರ್ತಾರೆ, ಸುಮ್ಮನೆ ತಂದಿರಲ್ಲ ನನ್ನ ಪ್ರಕಾರ. ನೋಡಿ, ಇದು ಇವಾಗಿನ ಕಲ್ಲಿದು, ಇದು ನಾವು ಇತ್ತೀಚೆಗೆ ತಂದಿರೋದು, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಇಷ್ಟು ರಸ ರೆಡಿಯಾಗಿದೆ. ಮತ್ತು ಇದು ಒಂದೆಲ್ಗ ಬರುತ್ತಲ್ಲ, ಇದನ್ನು ಯಾವುದೇ ಮಕ್ಕಳಿಗೆ ಯಾವುದೇ ಸಮಯದಲ್ಲಿ ಆಗ್ಬೋದು. ಬುದ್ಧಿಶಕ್ತಿ ಹೆಚ್ಚುತ್ತಂತೆ. ನಿಮ್ಗೆ ಎಲ್ಲೇ ಸಿಕ್ಕಿದ್ರು ಮಕ್ಕಳಿಗೆ 1-2 ಎಲೆ ತಿನ್ನಿಸ್ತಾಯಿರಿ. ಅದು ನಮ್ಮನೆ ಹತ್ರ ಬೆಳೆದಿದ್ದು, ಅವಾಗಲೇ ತೋರಿಸಿದ್ವಲ್ಲ ವಿಡಿಯೋಲಿ. ಒಂದೆಲ್ಗ ಸೇರಿಸಿದ್ವಿ ಗಿಡಮೂಲಿಕೆ ಜೊತೆ. ಈ ಒಂದೆಲ್ಗ ಏನಪ್ಪ ಅಂದರೆ, ಇಡೀ ಕಡೆ ಈ ಒಂದೆಲ್ಗ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚೋದಕ್ಕೆ ತುಂಬ ಸಹಕಾರಿ ಅಂತಿದ್ದು. ಇದು ಆಯುರ್ವೇದಿಕಲ್ಲೂ ಪ್ರೂವ್ ಆಗಿದೆ.
ಇದು ಅಟ್ಲೀಸ್ಟ್ ದಿನಕ್ಕೆ ಅಥವಾ ಸಿಕ್ಕಿದಾಗ ನಿಮ್ಗೆ ಎಲ್ಲಿ ಸಿಕ್ಕಿದ್ರೆ ಸರಿ, ಮಕ್ಳಿಗೆ ಒಂದು ಎಲೆ 2 ಎಲೆ ಎಲ್ಲಿ ಸಿಕ್ಕಿದ್ರೆ ಅದು ಒಂದು ಎಲ್ಗ ಇದು ತಿನ್ಸಿದಾಗ ಮಕ್ಳಿಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಒಂದು ಸಣ್ಣ ಈಗೆಲ್ಲ ನಾವು ಒಂದು ಬೇರು ತೊಗೊಬಂದು ಅಥವಾ ಒಂದು ಕಡ್ಡಿ ತೊಗೊಬಂದು ಅದೆಲ್ಲ ಮನೆ ಹತ್ರ ಒಂದು ಪಾಟ್ ಹಾಕೊಂಡ್ರೂ ನಡೀತದೆ. ಏನು ಜಮೀನು ಇರಬೇಕು, ಜಾಗನೇ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ಇದನ್ನು ಬಳಸಿ ಮಕ್ಳಿಗೆ ಭಾಳ ಒಳ್ಳೆಯದಿದು. ಹಾಗೆ ಹೇಗೆ ಅನ್ನಿಸ್ತು ಈ ಔಷಧಿ ವಿಚಾರ ಅಂತೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.